ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ಅಡಿಗೇರ್ ಮಾಡುವ ನಮಸ್ಕಾರಗಳು. ನೀವೀಗ ಸೀತೆಯೋ ಶಾಕುಂತಲೆಯೋ ಧಾರಾವಾಹಿಯ 43ನೇ ಅಧ್ಯಾಯವನ್ನ ಕೇಳ್ತಾ ಇದ್ದೀರಾ. ಕತೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರಿನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಥೆಯನ್ನ ಲೈಕ್ ಮಾಡಿ, ಶೇರ್ ಮಾಡಿ ಪ್ರೋತ್ಸಾಹಿಸಿ. ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ. ಸಂಜು, ನಿಧಿನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣವಾ? ಬಿಡುವಾಗಿ ಕೂತಾಗ ಸಂಜಯನಿಗೆ ಹೇಳಿದಳು ಸ್ವಾತಿ. ಡಾಕ್ಟರ್ ಹತ್ರನಾ? ನಿಧಿನಾ? ಯಾಕೆ ಮತ್ತೆ ಜ್ವರ ಬಂದಿದೆಯಾ? 3-4 ತಿಂಗಳ ಮಗುವಾಗಿದ್ದಾಗ ಜ್ವರ ಬಂದು ಪಟ್ಟ ಅವಸ್ಥೆ ಇನ್ನೂ ನೆನಪಿದೆ ಸಂಜಯನಿಗೆ. ಇಲ್ಲ, ಜ್ವರ ಏನೂ ಇಲ್ಲ. ಆದ್ರೆ ಸ್ವಾತಿಗೆ ನಿಧಿಯ ಬಗ್ಗೆ ಮಾತನಾಡಲು ಏನೋ ಅಂಜಿಕೆ. ಮನದಲ್ಲಿ ಕಾಡುತ್ತಿರುವ ಭಯ ನಿಜವಾಗದೇ ಇರಲಿ ಎಂಬ ಹಾರೈಕೆ. ಜ್ವರ ಏನಿಲ್ಲ ಅಲ್ವಾ? ಮತ್ತ್ಯಾಕೆ ಸುಮ್ಮನೆ ಡಾಕ್ಟರ್ ಹತ್ರ ಹೋಗ್ಬೇಕು? ಸಂಜಯನಿಗೆ ಸ್ವಾತಿಯ ಭಯದ ಅರಿವಿಲ್ಲ. ಅದು ಅದು ನಿಧಿ ಯಾಕೋ ಸಿರಿ ಹಾಕಿ ಚುರುಕಿಲ್ಲ ನೋಡಿ. ಸಿರಿ ಆಗ್ಲೇ ಕುತ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳೆ. ಆದ್ರೆ ನಿಧಿ ಬೋರ್ಲು ಕೂಡ ಆಗಿಲ್ಲ. ಅಳುಕುತ್ತಾ ಹೇಳಿದಳು. ಅಯ್ಯೋ, ಅಷ್ಟೇ ತಾನೇ, ನಿಧಾನಕ್ಕೆ ಬೋರ್ಲಾಗ್ತಾಳೆ ಬಿಡು. ಈಗೇನು ಅವಳು ಬೇಗ ಬೇಗ ಓಡಾಡೋ ಹಾಗಾಗಿ ಒಲಿಂಪಿಕ್ಸಿಗೆ ಹೋಗ್ಬೇಕೇನೋ? ಕೆಲವು ಮಕ್ಕಳು ಚುರುಕಾಗಿರ್ತಾರೆ, ಮತ್ ಕೆಲವು ನಿಧಾನ. ಅದೇನು ದೊಡ್ಡ ವಿಷಯ ಅಲ್ಲ ಎನ್ನುವಂತೆ ಹೇಳಿದ್ದ. ಹಾಗಲ್ಲ ರೀ ಎನ್ನುತ್ತಿದ್ದವಳ ಮಾತನ್ನು ಅರ್ಧಕ್ಕೆ ತಡೆದು, ನೋಡ್ ಸ್ವಾತಿ, ಈಗಾಗಲೇ ಬೇಕಾದಷ್ಟು ರಗಳೆ ಇದೆ ನನ್ನ ಜೀವನದಲ್ಲಿ. ಸುಮ್ಮನೆ ಇಲ್ದೇ ಇರೋ ಪ್ರಾಬ್ಲಮ್ ಎಲ್ಲ ತಂದು ಹಾಕ್ಬೇಡ. ಮಗು ಇನ್ನು ಚಿಕ್ಕದು, ಆರಾಮಾಗಿ ಆಡ್ಕೊಂಡು ಬೆಳೆಯೋದಕ್ಕೆ ಬಿಡು ಎಂದ ಸಿಟ್ಟಿನಲ್ಲಿ. ಇರ್ಬೋದೋ ಏನೋ, ನಾನೇ ಅತಿಯಾಗಿ ಯೋಚನೆ ಮಾಡ್ತಾ ಇದ್ದೀನೇನೋ ಎಂದುಕೊಂಡು ನಿಧಿಯ ಬಳಿ ಬಂದಳು ಸ್ವಾತಿ. ಆ ಮಗುವಿನ ನೋಟದಲ್ಲಿ ಇದ್ದ ಶೂನ್ಯತೆ ಸ್ವಾತಿಯನ್ನು ಬೆಚ್ಚಿ ಬೀಳಿಸಿತ್ತು. ಮತ್ತೆ 4 ತಿಂಗಳು ಕಳೆದಿತ್ತು. ಸಿರಿ ಈಗ ಎದ್ದು ನಿಲ್ಲುತ್ತಿದ್ದಳು. ಒಂದೊಂದೇ ತಪ್ಪು ಹೆಜ್ಜೆ ಹಾಕಲು ಆರಂಭಿಸಿದ್ದಳು. ಆದರೆ ನಿಧಿ ಈಗ ಮುಖ ನೋಡಿ ನಗಲು ಆರಂಭಿಸಿದ್ದಳು. ಮೊದಲ ಬಾರಿ ನಿಧಿ ನಕ್ಕಾಗ ಸ್ವಾತಿಯ ಕಣ್ಣಿನಲ್ಲಿ ನೀರು ಉಕ್ಕಿತ್ತು. ಚುರುಕಾಗಿ ಆಟ ಆಡಿಕೊಂಡಿದ್ದ ಸಿರಿ ಎಲ್ಲರ ಕಣ್ಮಣಿಯಾಗಿ ಬೆಳೆಯುತ್ತಿದ್ದರೆ ನಿಧಿ ಒಂದು ರೀತಿ ಅಲಕ್ಷ್ಯಕ್ಕೆ ತುತ್ತಾಗಿದ್ದಳು. ಜಯಂತಿಯ ಮೇಲಿದ್ದ ಪ್ರೀತಿಯಿಂದಲೋ ಅಥವಾ ಹೆದರಿಕೆಯಿಂದಲೋ ಸುದೀಪ ತನ್ನ ತಂಗಿಯ ಕಡೆ ಗಮನ ಹರಿಸಲು ಹೋಗಲೇ ಇಲ್ಲ. ಹಬ್ಬ ಹರಿದಿನಗಳಲ್ಲಿ ನೆನಪಾದರೂ ತನ್ನ ಜೀವನದ ಖುಷಿಯಲ್ಲಿ ಮುಳುಗಿದವನಿಗೆ ಅವಳನ್ನು ನೋಡಲು ಹೋಗಬೇಕೆಂಬ ತುಡಿತ ಅವನಲ್ಲಿ ಮೂಡಲೇ ಇಲ್ಲ. ದೇವಿಕಾ ಮಾತ್ರ ದಿನ ಸ್ವಾತಿಯನ್ನು ನೆನಪಿಸಿಕೊಳ್ಳುತ್ತಿದ್ದಳು. ತನ್ನ ಪ್ರಾರ್ಥನೆಯಲ್ಲಿ ಅವಳಿಗಾಗಿ ಸಮಯ ಮೀಸಲಿಡುತ್ತಿದ್ದಳು. ಮೊಮ್ಮಕ್ಕಳನ್ನು ನೋಡಬೇಕು ಎನಿಸಿದರೂ ಮನೆಯಲ್ಲಿ ಮತ್ತೆ ಕಲಹ ಬೇಡವೆನಿಸಿ ಸುಮ್ಮನಾಗುತ್ತಿದ್ದರು. ಸ್ವಾತಿ, ಒಂದ್ಸಾರಿ ಡಾಕ್ಟರ್ ಹತ್ರ ಹೋಗೋದು ಒಳ್ಳೇದು ಕಣೆ. ಮಕ್ಕಳನ್ನು ನೋಡಲು ಬಂದ ಶಿಲ್ಪ ಹೇಳಿದಾಗ ಸ್ವಾತಿ ಕಣ್ಣೀರಾದಳು. ಈಗ ನಿಧಿಯನ್ನು ನೋಡಿದ ಕೂಡಲೇ ಅವಳು ನಾರ್ಮಲ್ ಆಗಿಲ್ಲ ಎಂದು ತಿಳಿಯುತ್ತಿತ್ತು. ಸಂಜಯನಿಗೂ ಕೂಡ ಅದೇ ಭಾವನೆ ಮೂಡಿದ್ದರೂ ಸತ್ಯವನ್ನು ಎದುರುಗೊಳ್ಳಲು ಹೆದರಿ ಡಾಕ್ಟರ್ ಬಳಿ ಹೋಗುವುದನ್ನು ಮುಂದೂಡುತ್ತಿದ್ದ. ಸ್ವಾತಿ, ಬೇಕಾದ್ರೆ ನಾನು ಜೊತೆಗೆ ಬರ್ತೀನಿ ಕಣೆ. ನಿಧಿನ ಒಂದ್ಸಾರಿ ಡಾಕ್ಟರ್ ಹತ್ರ ತೋರ್ಸೋಣ ಎಂದ ಶಿಲ್ಪಾಳ ಕಡೆ ಕೃತಜ್ಞತೆಯಿಂದ ನೋಡಿದಳು ಸ್ವಾತಿ. ಬೇಡ ಕಣೆ, ಸಂಜಯ್ ಬಂದಮೇಲೆ ಅವ್ರ ಜೊತೆ ಮಾತಾಡ್ತೀನಿ ಕಣೆ ಎಂದ ಸ್ವಾತಿಯ ಕಡೆ ಕರುಣೆಯಿಂದ ನೋಡಿದಳು ಶಿಲ್ಪ. ಛೆ, ನಿಜವಾಗ್ಲೂ ದೇವ್ರು ಅನ್ನೋನೇನಾದ್ರೂ ಇದಾನ? ಇದ್ರೆ ಸ್ವಾತಿಗೆ ಯಾಕೆ ಇಷ್ಟೊಂದು ಕಷ್ಟ? ಅವಳ ಜೀವನದಲ್ಲಿ ಒಂದಿಷ್ಟಾದ್ರೂ ಸುಖ ಅನ್ನೋದನ್ನು ಕಾಣಲೇ ಇಲ್ವಲ್ಲ. ಏನೋ ಮಕ್ಕಳಾದ್ಮೇಲೆ ನೆಮ್ಮದಿಯಾಗಿರ್ತಾಳೆ ಅನ್ಕೊಂಡ್ರೆ ಅದಕ್ಕೂ ಸಂಚಕಾರ ಬಂತಲ್ಲ. ತನ್ನಲ್ಲೇ ಬೇಸರಿಸಿಕೊಂಡಳು ಶಿಲ್ಪ. ಹೆರಿಗೆಲಿ ಏನಾದರೂ ತೊಂದರೆ ಆಗಿತ್ತಾ? ನಿಧಿಯನ್ನು ಪರೀಕ್ಷಿಸಿದ ಡಾಕ್ಟರ್ ಕೇಳಿದರು. ಇಲ್ಲ ಡಾಕ್ಟರ್, ಏನೂ ತೊಂದರೆ ಆಗಿಲ್ಲ. ಇವಳ ಜೊತೆ ಹುಟ್ಟಿರೋ ಇನ್ನೊಂದು ಮಗು ಎಲ್ಲ ರೀತಿಲೂ ಚುರುಕಾಗಿದ್ದಾಳೆ, ಆರೋಗ್ಯವಾಗಿದ್ದಾಳೆ. ಆದರೆ ಇವಳು ಮಾತ್ರ ಮುಂದೆ ಮಾತನಾಡಲಾರದೆ ಬಿಕ್ಕಿದಳು ಸ್ವಾತಿ. ಮಗುವನ್ನು ಪರೀಕ್ಷಿಸಿದ ಡಾಕ್ಟರ್ ಸ್ವಾತಿ ಸಂಜಯನ ಮುಖ ನೋಡಿದರು. ಅವರ ಮುಖದಲ್ಲಿದ್ದ ಗಾಬರಿ ಅಸಹಾಯಕತೆ ಕಂಡು ಅವರಿಗೂ ಒಂದು ಕ್ಷಣ ಅಯ್ಯೋ ಅನಿಸಿತ್ತು. ಸಣ್ಣ ನಿಟ್ಟುಸಿರು ಬಿಟ್ಟು, ನೀವು ಆಗ್ಲೇ ಹೇಳಿದ್ರಲ್ಲ, ಮಗುಗೆ 3-4 ತಿಂಗಳಿದ್ದಾಗ ಜ್ವರ ನೆತ್ತಿಗೇರಿ ಪ್ರಜ್ಞೆ ತಪ್ಪಿದ್ಲು ಅಂತ.
ಆ ಸಮಯದಲ್ಲೇ ಕೆಲವು ಕ್ಷಣಗಳ ಕಾಲ ಮೆದುಳಿಗೆ ಆಮ್ಲಜನಕ ಪೂರೈಕೆ ಸರಿಯಾಗಿ ಆಗಿಲ್ಲ. ಇದರಿಂದ ಈ ಸಮಸ್ಯೆ ಆಗಿದೆ. ಮಗುವಿನ ಬುದ್ಧಿ ಬೆಳವಣಿಗೆ ಕುಂಠಿತ ಆಗಿದೆ. ನನಗೆ ಹೇಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ, ಆದರೂ ಹೇಳಲೇಬೇಕಾಗಿದೆ. ಮಗು ಸ್ವಲ್ಪ ಬುದ್ಧಿಮ ಎನ್ನುವಷ್ಟರಲ್ಲಿಯೇ ಸ್ವಾತಿ ಜೋರಾಗಿ ಅಳಲು ಆರಂಭಿಸಿದ್ದಳು. ಡಾಕ್ಟರ್ ಮುಂದೇನೂ ಹೇಳದೆ ಸುಮ್ಮನೆ ಕುಳಿತರು. ದಿನಕ್ಕೆ ಈ ರೀತಿ ಎಷ್ಟೋ ಜನರನ್ನು ನೋಡಿದ್ದರೂ ತನ್ನ ಪ್ರತಿ ಪೇಷಂಟ್ ನೋಡುವಾಗ ಅವರಿಗೆ ವೇದನೆಯಾಗುತ್ತಿತ್ತು. ಸ್ವಾತಿ ಸಂಜಯನ ಎದೆಗೆ ಒರಗಿ ಭೋರೆಂದು ಅಳುತ್ತಿದ್ದಳು. ಸಂಜಯ್ ನಿಧಿಯನ್ನೇ ನೋಡುತ್ತಿದ್ದ. ಆ ಕಣ್ಣಿನಲ್ಲಿದ್ದ ಶೂನ್ಯತೆ, ಜೊಲ್ಲು ಸುರಿಸುತ್ತಿದ್ದ ಬಾಯಿ, ನಿಯಂತ್ರಣೆ ಇದರಲ್ಲಿ ಇಲ್ಲದ ಕೈಕಾಲುಗಳ ಚಲನೆ, ಇವೆಲ್ಲವನ್ನು ನೋಡಿ ಸಂಜಯನಿಗೆ ಸಂಕಟವಾಗಿತ್ತು. ಕಣ್ಣು ತುಂಬಿ ಬಂದಿತ್ತು. ಮತ್ತೆ ಇದು ಟ್ರೀಟ್ಮೆಂಟು? ನಿಧಾನವಾಗಿ ಕೇಳಿದ ಸಂಜಯ್. ನಿಟ್ಟೆಸರು ಬಿಟ್ಟು ಇಲ್ಲವೆಂದು ತಲೆ ಆಡಿಸಿದರು ಡಾಕ್ಟರ್. ನಿಧಿಯನ್ನು ಎತ್ತಿಕೊಂಡ ಸ್ವಾತಿ ಅವಳನ್ನು ಬಿಗಿದಪ್ಪಿ ಅಳುತ್ತಿದ್ದಳು. ಸ್ವಾತಿಯನ್ನು ಹೊರಗೆ ಕೂರಲು ಹೇಳಿದ ಡಾಕ್ಟರ್ ಸಂಜಯ್ನೊಂದಿಗೆ ಮಾತು ಆರಂಭಿಸಿದರು. ನೋಡಿ, ನಿಧಿಗೆ ಕೈಕಾಲುಗಳಲ್ಲಿ ಬಲ ಇದೆ, ಆದರೆ ಅದನ್ನು ಕಂಟ್ರೋಲ್ ಮಾಡೋ ನರಗಳೇ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ನಾವು ಯಾವುದೇ ಕೆಲಸ ಮಾಡಬೇಕು ಅಂದ್ರೂ ಮೆದುಳಿನಿಂದ ಆ ಅಂಗಗಳಿಗೆ ಒಂದು ಮೆಸೇಜ್ ತಲುಪಬೇಕು. ಈಗ ನಿಮ್ಮ ಹತ್ರ ಒಂದು ಬಾಲ್ ಬರ್ತಾ ಇದೆ ಅಂದರೆ ನಿಮ್ಮ ಕಣ್ಣು ಅದನ್ನು ನೋಡಬೇಕು, ಅದ್ರ ದೂರ, ವೇಗ ಇದನ್ನು ಅಂದಾಜಿಸ್ಬೇಕು, ಮತ್ತೆ ಹಿಡಿಯೋದಕ್ಕೆ ಕೈಗೆ ಸಂದೇಶ ತಲುಪಬೇಕು. ಆಗ ನಿಮ್ಮ ಕೈಗೆ ಆ ಬಾಲ್ ಹಿಡಿಯೋದನ್ನ ಆಗುತ್ತೆ. ಆದರೆ ನಿಧಿಗೆ ಇದು ಯಾವುದನ್ನು ಮಾಡೋದಕ್ಕಾಗ್ತಾ ಇಲ್ಲ. ಕಣ್ಣು ಏನನ್ನು ನೋಡ್ತಾ ಇದೆ ಅದ್ರ ಸಂದೇಶ ಮೆದುಳಿಗೆ ಸರಿಯಾಗಿ ತಲುಪೋದೇ ಇಲ್ಲ. ನಿಜ ಹೇಳಬೇಕು ಅಂದರೆ ನಿಧಿ ಒಂದು ರೀತಿಲಿ ಚಲನೆ ಇರೋ ಗೊಂಬೆ ಅಷ್ಟೆ. ಇನ್ನು ಇಂಥ ಮಕ್ಕಳು ಎಷ್ಟು ದಿನ ಬದುಕಿರ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ಯಾಕೆಂದ್ರೆ ಯಾವ ಅಂಗ ಯಾವ ಕಾರ್ಯ ಮಾಡೋದನ್ನ ನಿಲ್ಲಿಸುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಕೆಲವರು ಕೆಲವೇ ತಿಂಗಳುಗಳ ಅತಿಥಿಗಳಾಗಿರ್ತಾರೆ, ಮತ್ತೆ ಕೆಲವರು ಕೆಲವು ವರ್ಷ. ಇಂಥ ಮಕ್ಕಳನ್ನು ನೋಡ್ಕೊಳ್ಳೋದಕ್ಕೆ ತುಂಬ ತಾಳ್ಮೆ ಬೇಕು ಎಂದು ಹೇಳಿ ಸಂಜಯನ ಭುಜ ತಟ್ಟಿ ಧೈರ್ಯ ಹೇಳಿದರು. ಸಂಜಯ ವೈದ್ಯರ ಮಾತನ್ನು ಕೇಳಿ ಕಲ್ಲಿನಂತೆ ಕುಳಿತೇ ಇದ್ದ. ಡಾಕ್ಟರ್ ಭುಜ ಮುಟ್ಟಿದಾಗ ಏನೂ ಹೇಳಲು ತೋಚದೆ ಅವರಿಗೆ ಕೈ ಮುಗಿದು ಹೊರಗೆ ಬಂದ. ಸ್ವಾತಿ ಇನ್ನೂ ಅಳುತ್ತಲಿದ್ದಳು. ಅವಳ ಹೆಗಲ ಸುತ್ತ ಕೈ ಹಾಕಿದ ಸಂಜಯ್, ಹೋಗಣ್ವಾ ಎಂದು ಕೇಳಿದ. ಇಬ್ಬರ ನಡುವೆ ಗಾಢ ಮೌನ. ಸ್ವಾತಿ ನಿಧಿಯನ್ನು ಎತ್ತಿಕೊಂಡಿದ್ದರೆ ಸಂಜಯ್ ಪ್ಯಾಂಟ್ ಜೇಬಿನಲ್ಲಿ ಕೈ ಹುದುಕಿಸಿ ಅವಳ ಪಕ್ಕದಲ್ಲಿ ಹೆಜ್ಜೆ ಹಾಕುತ್ತಿದ್ದ. ದುಃಖದ ಭಾರದಲ್ಲಿ 5 ಕಿಲೋಮೀಟರ್ ದೂರದಲ್ಲಿದ್ದ ಆಸ್ಪತ್ರೆಯಿಂದ ಮನೆಗೆ ನಡೆದೇ ಬಂದಿದ್ದರು. ತನ್ನ ಕೋಣೆಗೆ ಬಂದವಳ ದುಃಖದ ಕಟ್ಟೆ ಒಡೆದಿತ್ತು. ಯಾವ ಪಾಪಕ್ಕೆ ನಮಗೆ ಶಿಕ್ಷೆ ಸಂಜು? ನಾನು ಏನ್ ತಪ್ಪು ಮಾಡಿದೆ ಅಂತ ನಿಧಿಗೆ ಈ ರೀತಿ ಆಯ್ತು? ನೆಲದ ಮೇಲೆ ಕುಸಿದು ಕುಳಿತಿದ್ದ ಸ್ವಾತಿ ಭೋರಾಡಿ ಅಳುತ್ತಿದ್ದಳು. ವಿಷಯ ತಿಳಿದ ವಿಜಯಮ್ಮ ಕೂಡ ನಿಧಿಯನ್ನು ನೋಡಿ ಕಣ್ಣೀರುಗರೆದಿದ್ದರು. ಈ ಲೋಕದ ಪರಿವೆಯೇ ಇಲ್ಲದೆ ಎತ್ತಲೋ ನೋಡುತ್ತಾ ಮಲಗಿದ್ದ ಮಗು ಎಲ್ಲರ ಕರುಣೆಗೆ ಪಾತ್ರವಾಗಿತ್ತು. ಆದರೆ ದಿನಗಳು ಕಳೆದಂತೆ ಎಲ್ಲರ ಕರುಣೆಯ ಜಾಗದಲ್ಲಿ ಅನಾದರ ತುಂಬಿ ನಿಂತಿತ್ತು. ಮೊದಲು ಅಯ್ಯೋ ಪಾಪ ಎನ್ನುತ್ತಿದ್ದವರೆಲ್ಲ ಈಗ ಯಾವ ಜನ್ಮದ ಪಾಪದ ಫಲಾನೋ ಏನೋ ಇದು ಎನ್ನಲು ಆರಂಭಿಸಿದರು. ಸಿರಿ ಚುರುಕಾಗಿ ಎಲ್ಲರ ಮುದ್ದಿನ ಕೂಸಾಗಿ ಬೆಳೆಯತೊಡಗಿದಳು. ನಮ್ಮ ವಂಶದಲ್ಲೇ ಯಾರಿಗೂ ಈ ರೀತಿ ಮಕ್ಕಳಿಲ್ಲ. ಈ ಮಗು ಮನೇಲಿರೋದ್ರಿಂದ ಮನೆಗೆ ಯಾರನ್ನು ಕೂಡ ಕರೆಯೋದಕ್ಕಾಗ್ತಿಲ್ಲ. ಹೊರಗಡೆ ಹೋಗೋಕ್ಕೆ ಬೇಜಾರಾಗುತ್ತೆ. ಹೊರಗಡೆ ಹೋದ್ರೆ ಎಲ್ಲರೂ ಬರೀ ನಿಧಿ ಬಗ್ಗೆನೇ ವಿಚಾರಿಸ್ತಾರೆ. ಹೀಗೆ ಮನಸ್ಸಿಗೆ ಚುಚ್ಚುವಂತ ಮಾತುಗಳನ್ನು ಕೇಳುವುದು ಸ್ವಾತಿಗೆ ಅಭ್ಯಾಸವಾಗಿ ಬಿಟ್ಟಿತ್ತು. ಮಗು ಗುಣವಾಗಲಿ ಎಂದು ಎಷ್ಟೋ ಹರಕೆ ಕಟ್ಟಿಕೊಂಡಳು. ಏನೇನೋ ಔಷಧ ಪ್ರಯತ್ನ ಪಟ್ಟಳು. ಆದರೆ ಅದೆಲ್ಲ ನೀರಲ್ಲಿ ಹೋಮ ಮಾಡಿದಂತಾಗಿತ್ತು. ನಿಧಿಯಲ್ಲಿ ಯಾವ ಬದಲಾವಣೆ ಕೂಡ ಕಾಣಿಸಲಿಲ್ಲ. ನಿಧಿಗೆ ಏನೇ ಹಿಂಸೆ ಆದರೂ ನೋವು ಆದರೂ ಅಳುವುದನ್ನು ಬಿಟ್ಟು ಬೇರೆ ಯಾವ ರೀತಿಯಲ್ಲೂ ವ್ಯಕ್ತಪಡಿಸಲು ಅಸಮರ್ಥಳಾಗಿದ್ದಳು ನಿಧಿ. ನಿಧಿಯ ಚಿಂತೆಯಿಂದ ಸ್ವಾತಿ ಕೂಡ ಕರಗಿ ಕಡ್ಡಿಯಾದಳು. ಸಿರಿಯ ಆಟಪಾಟ ನೋಡಿ ಖುಷಿ ಪಡುವುದಕ್ಕಿಂತ ಹೆಚ್ಚಾಗಿ ನಿಧಿ ಸಿರಿಯ ಹಾಗೆ ಚುರುಕಿಲ್ವಲ್ಲ ಎಂದು ಕೊರಗುವುದೇ ಹೆಚ್ಚಾಯಿತು. ಯಾವಾಗಲೂ ಚಿಂತೆ ಮಾಡುತ್ತಾ ಪ್ರಪಂಚದ ದುಃಖವೆಲ್ಲ ತನ್ನಲ್ಲೇ ಅಡಗಿಸಿ ಇಟ್ಟುಕೊಂಡಂತೆ ಇರುವ ಸ್ವಾತಿಯ ಮೇಲೆ ಸಂಜಯನ ಆಸಕ್ತಿ ದಿನೇ ದಿನೇ ಕಡಿಮೆಯಾಗತೊಡಗಿತ್ತು. ಯಾವುದೇ ಬದಲಾವಣೆ ಇಲ್ಲದೆ ದಿನಗಳು ಉರುಳುತ್ತಿದ್ದವು. ಸ್ವಾತಿ, ನನ್ನ ಬಟ್ಟೆಗಳನ್ನ ಒಗದೇ ಇಲ್ವಾ
ಸಿಟ್ಟಿನಿಂದ ಕೇಳಿದ ಸಂಜಯ್. ಅಯ್ಯೋ ರೀ, ನಿಧಿಗೆ ಹೊಟ್ಟೆ ಸರಿ ಇಲ್ಲ. ಪಾಪ ನಿನ್ನೆ ಇಲ್ಲ ಜ್ವರ ಇತ್ತು, ಇವತ್ತು ನೋಡಿದ್ರೆ ಲೂಸ್ ಮೋಷನ್ನು. ಒಂದು ಗಳಿಗೆ ಕೂಡ ಕೈ ಬಿಡ್ತಿಲ್ಲ. ಇವತ್ತು ಅವಳ ಮಲಗದಾಗ ಒಗೆದು ಹಾಕ್ತೀನಿ ಎಂದ ಸ್ವಾತಿಯ ಮುಖವನ್ನು ಸುಡುವಂತೆ ನೋಡಿದ ಸಂಜಯ್. 10 ವರ್ಷ ವಯಸ್ಸು ಹೆಚ್ಚಾದವಳಂತೆ ಕಾಣುತ್ತಿದ್ದಳು ಸ್ವಾತಿ. ಮುಖದಲ್ಲಿ ಲವಲವಿಕೆಯ ಸುಳಿವೇ ಇರಲಿಲ್ಲ. ಎಣ್ಣೆ ಜಿಡ್ಡಿನಿಂದ ಕೂಡಿದ ಮುಖ, ಆರೈಕೆ ಇಲ್ಲದೆ ಸೊರಗಿದ ಕೂದಲು, ಗುಳಿ ಬಿದ್ದಿದ್ದ ಕಣ್ಣುಗಳು ಅದೇಕೋ ಅವನಿಗೆ ಕರುಣೆ ಹುಟ್ಟಿಸುವ ಬದಲು ಹೇಸಿಗೆ ಹುಟ್ಟಿಸಿತ್ತು. ಥತ್, ನಿನ್ನ ಮಗಳ ದಿನ ಒಂದಲ್ಲ ಒಂದು ರಗಳೆ ಇದ್ದಿದ್ದೆ. ಅವಳು ಆರೋಗ್ಯವಾಗಿ ಇದ್ದಿದ್ದು ಯಾವಾಗ ಹೇಳು? ಒಂದು ಅವಳು ಅಳ್ತಾ ಇರ್ತಾಳೆ, ಇಲ್ಲ ನೀನ್ ಅಳ್ತಾ ಇರ್ತೀಯ. ಮನೆಗೆ ಬಂದ್ರೆ ನರ್ಕಕ್ಕೆ ಬಂದ ಹಾಗಿರುತ್ತೆ, ಸಿಟ್ಟಿನಿಂದ ಹೇಳಿ ಹೊರಗೆ ಹೋದ. ಯಥಾ ಪ್ರಕಾರ ಕಣ್ಣೀರೊಂದೇ ಸ್ವಾತಿಗೆ ಜೊತೆಗಾರ. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗಿದ್ರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನ ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.